ರಾಜೀನಾಮೆ ಕೊಡ್ಲೇಬೇಕಿತ್ತು. ಅಂದ್ರೆ ವಿದ್ಯಾರ್ಥಿಗಳು ಜೊತೆ ಸೇರಿಕೊಂಡು ಪ್ರತಿಭಟನೆ, ಲಾಠಿ ಚಾರ್ಜ್, ಮುತ್ತಿಗೆ ಇದೆಲ್ಲ ಆಗ್ಲಿಕ್ಕೆ ಅವಕಾಶನೇ ಕೊಡಬಾರ್ದು. ಯಾಕೆಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ನೋಡಿ, ನಿಮ್ಮ ಮಕ್ಕಳು ಕಷ್ಟಪಟ್ಟು 1 ವರ್ಷ ಕಲಿತು ಚೆನ್ನಾಗಿ ಆನ್ಸರ್ ಮಾಡಿಕೊಂಡು ಬಂದು ಅವ್ರ ಮನೇಲಿ ಕೂದಂತ ತಕ್ಷಣ ರೀ ಎಕ್ಸಾಮ್ ಅಂತ ಹೇಳಿದಾಗ ಹಿಂದೆ ಬರೆದಂತಹ ಮಕ್ಕಳ ಭಾವನೆಗಳೇನು ಇದರಲ್ಲಿ. ಈಗ ನೆಕ್ಸ್ಟ್ ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ ಚೆನ್ನಾಗಿ ಬರೆದಿದ್ದು ಚೆನ್ನಾಗಿ ಆಗದೆ ಅವನ ಮಾನಸಿಕವಾದ ಪರಿಸ್ಥಿತಿಯನ್ನು ಅದು ಯಾರಿಗೆ ಆಗಿರಲಿ, ಈ ಪರಿಸ್ಥಿತಿಯನ್ನು ಯಾಕೆ ತರಬೇಕು? ಹಿಂದೆ ಕರ್ನಾಟಕದಲ್ಲಿ ಇದನ್ನು ಪ್ರಾರಂಭ ಮಾಡಿ ನಮ್ಮ ರಾಜ್ಯ ಮಟ್ಟದಲ್ಲಿ ಇಷ್ಟು ವರ್ಷ ಮಾಡ್ತಿರುವಾಗ ಒಂದು ದಿವಸದ ರೀತಿ ಆಗಿದೆಯಾ? ಇದನ್ನು ಕರ್ನಾಟಕವನ್ನು ಇವತ್ತು ಕೇಂದ್ರ ಸರ್ಕಾರ ನೀಟ್ ವಹಿಸಿಕೊಂಡು ಇವತ್ತು ಇದು 1 ವರ್ಷ ಅದು ಚಿಂತೆ ಇಲ್ಲ, ಆಗಿಂದಾಗಿ ಹೀಗೆ ಆಗುದಾದ್ರೆ ಮುಂದಿನ ವರ್ಷ ಯಾರು ಕಲೀಲಿಕ್ಕೆ ಹೋಗ್ತಾರೆ? ಆಗ ಇದು ನೈತಿಕ ಜವಾಬ್ದಾರಿ ಪ್ರಧಾನಮಂತ್ರಿಯ ಮತ್ತು ಶಿಕ್ಷಣ ಮಂತ್ರಿ ಆದರ ಕೇಂದ್ರದ ನೈತಿಕ ಜವಾಬ್ದಾರಿ. ಬಹುಶಃ ರಾಜೀನಾಮೆ ಕೊಟ್ಟು ಏನ್ ತಪ್ಪಾಗಿದೆ ಅದರ ನೈತಿಕವಾದ ಜವಾಬ್ದಾರಿ ವಹಿಸಿಕೊಂಡು ಕನಿಷ್ಠ ವಿದ್ಯಾರ್ಥಿ ಸಮುದಾಯ ಮತ್ತು ಹೆತ್ತವರ ಅವರಿಗೆ ಪರವಾಗಿ ಇನ್ನು ಮುಂದಕ್ಕೆ ಈ ರೀತಿ ಯಾರು ಬಂದ್ರು ಮಾಡಬಾರದು. ಯಾವ ಮಂತ್ರಿಗಳು ಕೂಡ ವಹಿಸಿದರೆ ಅದನ್ನು ಬಹಳ ಜಾಗೃತಿಯಿಂದ ಅದನ್ನು ನೋಡಿಕೊಳ್ಳುವಂತ ಜವಾಬ್ದಾರಿ ಇದೆ ಎಂಬ ಕೂಡ ಸಂದೇಶ ಅದು ಕೇಂದ್ರದ ಶಿಕ್ಷಣ ಮತ್ತು ನಮ್ಮ ಮಾನವ ಸಚಿವರ ಒಂದು ಜವಾಬ್ದಾರಿ ಇತ್ತು. ಅದಕ್ಕೆ ಅಲ್ಲಿ ಬೇಡಿಕೆ ಕೂಡ ಇದೇ ಬರಬಾರ್ದಿತ್ತು. ಆದ್ರೆ ಏನ್ ಇವತ್ತು ಅಲ್ಲಿ ಆಗ್ತಾ ಇದೆ ಬಹುಶಃ ಅತ್ಯಂತ ನೋವಿನ ವಿಚಾರ, ಅತ್ಯಂತ ಖೇದಕರ ವಿಚಾರ. ಇದನ್ನು ಆದಷ್ಟು ಬೇಗನೆ ಪ್ರಧಾನಮಂತ್ರಿಗಳು ಮುಂದಿನ ಬಗೆಹರಿಸಬೇಕು. ಏನು ರಾಜೀನಾಮೆ ಬೇಡಿಕೆ ಈ ಎಲ್ಲಾ ನಮ್ಮ ಕರ್ನಾಟಕ ರಾಜ್ಯ ದೇಶದ ಎಲ್ಲ ಯುವಜನ ಮತ್ತು ವಿದ್ಯಾರ್ಥಿಗಳ ಹೆತ್ತರ ಪರವಾಗಿ ಇವತ್ತು ಕೇಳ್ತಾ ಇದ್ದಾರ. ಬಹುಶಃ ನೈತಿಕ ಜವಾಬ್ದಾರಿ ರಾಜೀನಾಮೆ ಕೊಡ್ಬೇಕು ಹೇಳಿಕ್ಕೆ ಬಯಸ್ತೇನೆ. ಅವತ್ತು ಪಂಜಾಬಿನಲ್ಲಿ ರೈತರು ಕೂತ್ಕೊಂಡಾಗ ಅವ್ರು ಯಾರ ಅಂತ ಹೇಳಿದ್ರು, ಇನ್ನೊಬ್ಬರು ಕೂತ್ಕೊಂಡ ಇನ್ನೊ ಉದ್ದೇಶ ಅಂತ ಹೇಳ್ತಾರೆ. ಈಗ ಪ್ರಶ್ನೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಇಲ್ವಾ? ಅವ್ರು ಯಾರು ಬೇಕಾದ್ರೆ ಆಗ್ಲಿ, ಅದ ಪ್ರಶ್ನೆಯಲ್ಲಿ ಯಾರು ಕೂತ್ಕೊಂಡಿದ್ದಾರೆ ಅಂತ ಹೇಳಿ, ಯಾರು ಹೊರಗಿನ ಯಾರು ಬೇಕಾದ್ರೆ ಇದು ಇಟ್ಸ್ ಪಬ್ಲಿಕ್ ಇಶ್ಯೂ. ಇದರಲ್ಲಿ ಅಲ್ಲಿ ಇವತ್ತು ಪ್ರಶ್ನೆ ಏನಿದೆ, ನೀಟ್ ನ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿ ಲಕ್ಷಾಂತರ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಗೆ ಮತ್ತು ಇವತ್ತು ನಮ್ಮ ಪೋಷಕ ವರ್ಗದವರಿಗೆ, ತಂದೆ ತಾಯಂದರಿಗೆ ಅನ್ಯಾಯ ಮತ್ತು ಮೋಸ ಆಗಿದೆ ಇಲ್ವಾ? ಇಷ್ಟೇ ಇರುವಂತದ್ದು. ಆಗಿದ್ರೆ ಅದರ ಜವಾಬ್ದಾರಿ ಯಾರು ವಹಿಸ್ಕೊಳ್ಬೇಕು. ಇನ್ ಯಾರು ಮಾಡಿದಾರೆ ನಮ್ಗೆ ಅಂತ ಇಲ್ಲಿ ಅದು ಮತ್ತೆ ನೋಡ್ಬಹುದು. ಅವ್ರ ಬೇಡಿಕೆ ನ್ಯಾಯಯುತವಾದ ಬೇಡಿಕೆ ಅಲ್ವಾ? ನ್ಯಾಯಯುತವಾದ ಬೇಡಿಕೆ ಯಾರು ಅದನ್ನು ಮಾಡಿದ್ರು ಕೂಡ ಅದನ್ನು ಬೆಂಬಲಿಸಬೇಕು. ಕೇಂದ್ರ ಸರ್ಕಾರಕ್ಕೆ ಮಾನ್ಯತೆ ಕೊಡ್ಬೇಕು. ನನಗೆ ಗೊತ್ತಿಲ್ಲ ಇದರಲ್ಲಿ ಮತ್ತೆ ಕಾರಣಗಳಿರ್ತದಲ್ಲ. ದೇಶದಲ್ಲಿ ವಿದ್ಯಾರ್ಥಿಗಳ ಮತ್ತು ಹೆತ್ತವರು ಪ್ರೊಟೆಸ್ಟ್ ಮಾಡುವಾಗ ಅವರ ಪರವಾಗಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಲೇಬಾರ್ದ? ಆ ಪ್ರತಿಪಕ್ಷ ಜವಾಬ್ದಾರಿ ಏನಿದೆ ಅದು ಪ್ರತಿಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ಅವ್ರು ಮಾತಾಡ್ಲೇಬಾರ್ದು ಅಂತ ಹೇಳಿದ್ರೆ ಹೇಗೆ? ಅದನ್ನು ನಿಭಾಯಿಸುವಂತ ಕೆಲಸ ಅದು ಸರ್ಕಾರದ ಕೆಲಸ. ಸರ್ಕಾರ ವೈಫಲ್ಯ ಆದ ಸಂಸದ ಈ ರೀತಿ ಆಗ್ತದೆ. ಸರ್ಕಾರ ಎಲ್ಲರಿಗೂ ವಿಶ್ವಾಸ ತೆಗೆದುಕೊಂಡು ಜನಪರವಾಗಿ ದೇಶದ ಪರವಾಗಿ ಇವತ್ತು ಕೆಲಸ ಮಾಡಿಕೊಂಡು ಈ ದೇಶದ ಪರವಾಗಿ ಆಲೋಚನೆ ಮಾಡಿ ತೀರ್ಮಾನ ತಗೊಂಡ್ರೆ ಈ ಸಮಸ್ಯೆನೇ ಬರುವುದಿಲ್ಲ. ಅಲ್ಲಿ ಪ್ರತಿಭಟನೆ ಆಗ್ತದೆ, ಲಾಠಿ ಚಾರ್ಜ್ ಆಗ್ತದೆ, ಮಕ್ಕಳಿಗೆ ಮೋಸ ಆಗಿದೆ, ಎತ್ತವ್ರು ಟೆನ್ಷನ್ ಅಲ್ಲಿ ಇದ್ದಾರೆ. ಈ ಜನರ ಪರವಾಗಿ ಅಸೆಂಬ್ಲಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ರೆ ಮತ್ತೆ ಎಲ್ಲಿ ಮಾತಾಡುದು? ಯಾವುದೇ ಗೊಂದಲಗಳಿಲ್ಲ. ಏನೇ ಗೊಂದಲಗಳಿದ್ದರೂ ಕೂಡ ಹೈಕಮಾಂಡ್, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಎಲ್ಲರೂ ಪಕ್ಷ ಅಧ್ಯಕ್ಷರು ಅದೆಲ್ಲವೂ ನಿಭಾಯಿಸುವಂತ ಶಕ್ತಿ ಇದೆ. ಆದ ಕಾರಣ ಅತಿ ಶೀಘ್ರದಲ್ಲೇ ಬಹುಶಃ ಇವತ್ತು ನಿಮ್ಗೆ ನೀವೇನ ಅಪೇಕ್ಷೆ ಪಡ್ತಿದ್ರ ಅದು ಬಹುಶಃ ಎಕ್ಸ್ಪಾನ್ಷನ್ ಆದಷ್ಟು ಬೇಗ ಆಗ್ಬಹುದು. ಯಾವುದು ಅದೀಗ ನಾನು ನಿಮ್ಮ ಹತ್ರ ಕೇಳ್ಬೇಕಷ್ಟೇ. ಇಡೀ ಪಕ್ಷ, ಇಡೀ ಶಾಸಕರು ನಾವೆಲ್ಲ ಒಗ್ಗಟ್ಟಿಂದ ಇದ್ದೇವೆ, ಎಲ್ಲ ಪ್ರೀತಿ ವಿಶ್ವಾಸನ ಇದ್ದೇವೆ. ನಮ್ಮ ಎಲ್ಲಾ ವಿಚಾರಗಳು ಕೂಡ ನಮ್ಮನ್ನು ಭತ್ತದ ಮತ್ತು ಬಲಿಷ್ಠಗೊಳಿಸಿ ಒಗ್ಗಟ್ಟು ಬಗ್ಗಿಸಿ ಹೊರತು ನಮ್ಮಲ್ಲಿ ಯಾವ್ದು ಬೇಕಾದ ಪ್ರಶ್ನೆ ಇಲ್ಲ. ಇಲ್ಲ ಕಂಡ ಅಂತ ಅಸಮಾಧಾನ ಪ್ರಶ್ನೆನೇ ಇಲ್ಲ. ಬರೇ ನಮ್ಗೆ ನಾಯಕರು ಕೂತು ಚರ್ಚೆ ಮಾಡ್ಲಿಕ್ಕೆ ಅದೊಂದು, ಯಾಕಂತ ಹೇಳಿದ್ರೆ ಪ್ರಾದೇಶಿಕವಾಗಿ ನಾವು ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ಬೇಕು, ಸಾಮಾಜಿಕವಾಗಿ ಇವತ್ತು ನೋಡ್ಕೊಳ್ಬೇಕು, ಮಹಿಳೆಯರಿಗೆ ಕೊಡ್ಬೇಕು, ಕಿರಿಯರಿಗೆ ಕೊಡ್ಬೇಕು, ಹಿರಿಯರಿಗೆ ಕೊಡ್ಬೇಕು. ಇದನ್ನೆಲ್ಲ ನೋಡಿಕೊಂಡು ಇವತ್ತೊಂದು ಉತ್ತಮ ತೀರ್ಮಾನ ತಗೊಳ್ಳುವಾಗ ಕೆಲವೊಂದು ಸಮಯ ತಗೊಳ್ತದೆ. ಅದಕ್ಕಾಗಿ ಆಗಿದೆ, ಆದಷ್ಟು ಬೇಗ ಮುಗಿಸ್ತದೆ.